ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ನವೆಂಬರ್ 28ಕ್ಕೆ ನೇಮಕವಾದ ರಾತ್ರಿಯಾಗಿದ್ದೆ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ. ಸತ್ಯವೇದವು ದೇವರನ್ನು ಬೆಳಕು ಎಂದು ಸೂಚಿಸುತ್ತದೆ. ದೇವರ ಗುಡಾರದಲ್ಲಿ ಆತನನ್ನು ಕೃಪಾಸನದ ಮೇಲೆ ಅದ್ಭುತವಾದ ಬೆಳಕಿಗೆ ಸೂಚಿಸಲಾಯಿತು. ಇದನ್ನು ಶಕಿನಾ ಮಹಿಮೆ ಎಂದು ಕರೆಯಲಾಗುತ್ತದೆ. ನಮ್ಮ ಕರ್ತನಾದ ಯೇಸು ಪವಿತ್ರಾತ್ಮದ ಬೆಳಕಿನಿಂದ ತುಂಬಿರುವುದರಿಂದ ನಿಜವಾದ ಬೆಳಕು ಎಂದು ಕರೆಯಲಾಗುತ್ತದೆ. ಆತನು ತನ್ನ ಶಿಷ್ಯರ ಬಗ್ಗೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವರು. ಅದೇ ರೀತಿ ಪಂಚಶತಮ ದಿನದಂದು ದೈವಿಕ ಶಕ್ತಿಯು ಬೆಳಕಿನ ಜ್ವಾಲೆಗಳಾಗಿ ಬೆಂಕಿಯ ಕೆನ್ನಾಲಿಗೆಗಾಗಿ ಪ್ರತಿನಿಧಿಸಿತು. ಅದೇ ರೀತಿ ಕರ್ತನ ಆತ್ಮವು ತನ್ನ ಸತ್ಯವೇದ ವಾಕ್ಯಗಳಲ್ಲಿ ದೀಪದಿಂದ ಬೆಳಗುವ ಬೆಳಕಿನ ಜ್ವಾಲೆಯಾಗಿ ಚಿತ್ರಿಸಲಾಗಿದೆ. ನಾವು ವಾಕ್ಯದಲ್ಲಿ ಓದುವಂತೆ, ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಪರಿಶುದ್ಧ ಪ್ರೀತಿಯ ಜ್ವಾಲೆಯು ತಂದೆ ಮತ್ತು ಮಗನ ಪವಿತ್ರಾತ್ಮವು ಕೃಪೆಯ ವಾಕ್ಯ ಮತ್ತು ಪವಿತ್ರಾತ್ಮವನ್ನು ಪಡೆದಿರುವುದರ ಮೂಲಕ ನಮ್ಮ ಹೃದಯದಲ್ಲಿ ಕೆಂಡದಂತೆ ಉರಿಯುತ್ತದೆ. ಎಷ್ಟರ ಮಟ್ಟಿಗೆ ಈ ಜ್ವಾಲೆಯನ್ನು, ಆತ್ಮವನ್ನು ನಾವು ಸತ್ಯದೊಂದಿಗೆ ಹೊಂದುತ್ತೇವೋ, ನಾವು ಈ ಲೋಕದಲ್ಲಿ ಉರಿಯುವ ಮತ್ತು ಪ್ರಕಾಶಿಸುವ ಬೆಳಕಾಗಿರುತ್ತೇವೆ. ಕರ್ತನ ಆತ್ಮ ನಮ್ಮಲ್ಲಿ ನೆಲೆಸಿರುತ್ತದೆ ಎಂಬುದೇ. ಆಮೆನ್.